ನಿಮ್ಗೊಂದು ವಿಷಯ ಗೊತ್ತಾ? ನಮ್ದು ಮೊದ್ಲಿಂದನೂ ರಾಯಲ್ ಫ್ಯಾಮಿಲಿ. ನಾನು ಹುಟ್ಟಾಗಿಂದನೂ 10 ಹೆಜ್ಜೆ ನಡೆದ ಅಭ್ಯಾಸ ಇಲ್ಲ, ನೆಲದ ಮೇಲೆ ಕೂತ ಅಭ್ಯಾಸ ಇಲ್ಲ. ಕೂತ್ರೆ ಚೇರ್ ಮೇಲೆ ಕೂರ್ಬೇಕು, ಓಡಾಡಿದ್ರೆ ಬೈಕ್ ಕಾರಲ್ಲೇ ಓಡಾಡೋದು. ನಮ್ ಭಾಷೆಲಿ ಇದನ್ನ ಸೋಮಾರಿತನ ಅಂತಾರೆ, ಇನ್ನೂ ಮುಂದುವರೆದು ಅಹಂಕಾರ ಅಂತಾನೂ ಅಂತಾರೆ. ನಮ್ ಭಾಷೆಲಿ ಇದನ್ನ ಹೀರೋಯಿಸಮ್ ಅಂತಾರೆ. ಹಾಗೆ ಅನ್ಕೊಳ್ಳೋಣ ಬಿಡಿ. ತಗೊಳ್ರವ ಕಾಫಿನ. ಥ್ಯಾಂಕ್ ಯು. ಸೇಮ್ ಟು ಯು ರೀವ. ಹಾ, ಏನೋ ಹುರಿಯಾಕಿಟ್ಟಿದ್ದೀರಿ ತವೆ ಮೇಲೆ. ಹೋಗ್ ನೋಡಿ. ಕಾಫಿ ಸೂಪರ್. ಇದು ಯಾವ ಬ್ರ್ಯಾಂಡ್ ಕಾಫಿ ಪುಡಿ? ನಾವು ಹಾಗೆಲ್ಲ ಬೇರೆಯವ್ರ ಬ್ರ್ಯಾಂಡ್ ಯೂಸ್ ಮಾಡಲ್ಲ ರೀ, ನಮ್ದೇ ಓನ್ ಬ್ರ್ಯಾಂಡು. ಅಲ್ಲಿ ನೋಡಿ ಬೀಜ, ಪ್ಯೂರ್ ನಾಟಿ ಬೀಜ. ನಾನ್ ವಾಪಸ್ ಹೋಗುವಾಗ ಇದೇ ಕಾಫಿ ಪುಡಿನ 5 kg ತಗೊಂಡ್ ಹೋಗ್ತೀನಿ. ಅಣ್ಣ, ಪಕ್ಕ ತೋಟ ಲಕ್ಷ್ಮವನ್ಗೆ ನಮ್ ತೋಟ ನಾಟಿ ಬೀಜನ ಬೇಕಂತೆ, ಅದಕ್ಕೆ 10 kg ತಗೊಂಡು ಹೋಗ್ತೀನಿ. ಸುಂದರ, ಹಂಗೆ ಊರವ್ರಿಗೆಲ್ಲ ನಮ್ ನಾಟಿ ಬೀಜನ ಕೊಡಕ್ ಹೋಗ್ಬೇಡ್ವೋ, ಆಮೇಲೆ ನಮ್ಗೆ ಇಲ್ದಂಗ ಆಗ್ಬಿಡುತ್ತೆ. ಇವನು ನಮ್ ಲೇಬರ್ ಸುಂದರ ಅಂತ, ಮಾಡಕ್ ಏನು ಕೆಲಸ ಇಲ್ಲ, ಹಿಂಗೆ ಊರವ್ರಿಗೆಲ್ಲ ನಮ್ ನಾಟಿ ಬೀಜ ಕೊಟ್ಕೊಂಡಿರ್ತಾರೆ. ನಿಮಗೇನಾದ್ರೂ ಬೇಕಾದ್ರೆ ಕರ್ಕೊಂಡೋಗಿ. ಹೋಗ್ತೇನಾ? ಹೋಯ್ತೀನಿ. ನನಗೆ ಜಾಗಿಂಗ್ ಟೈಮ್ ಆಗುತ್ತೆ, ಬರ್ತೀನಿ. ಬಾಯ್ ತುಂಬ ಬೇರು, ಮೈ ತುಂಬ ಬೇರು, ನಿಜವಾಗ್ಲೂ ಡಾಕ್ಟ್ರ ಕ್ಲೀನ್ ಮಾಡ್ತಾ ಇದ್ದೆ ಡಾಕ್ಟ್ರವ. ನಾನಿಲ್ಲಿ ನೋಡ್ತಿರೋ ಮೊದಲನೇ ಪೇಷಂಟ್ ನೀವೇ, ಕೂತ್ಕೊಳ್ಳಿ. ಡಾಕ್ಟ್ರವ, ನನ್ನ ಮೊದಲನೇ ಮಗುಗೆ ಆವಾಗ ಬುಕ್ ಕಟ್ಕೊಳ್ತಾ ಇರ್ತೇನೆ, ನನ್ನ 3ನೇ ಮಗುಗೆ ಅಲ್ಲೆಲ್ಲ ಪಾಶಿ ಕಟ್ಕೊಂಡ್ಬಿಟ್ಟೈತೆ. ನಾಳೆ ಬರುವಾಗ ಕರ್ಕೊಂಬರ್ತೀನಿ, ಒಂದು ಚೆಕ್ ಮಾಡಿ ನೋಡಿ. ನಿಮಗೆ ಎಷ್ಟು ಜನ ಮಕ್ಕಳು? ಮನೇಲಿ 4. 4? ಯಾಕೆ ಅಷ್ಟೊಂದು ಮಾಡ್ಕೊಂಡ್ರಿ? ನನ್ನ ಹೆಂಡ್ರಿಗೆ ಆಪರೇಷನ್ ಅಂದರೆ ತುಂಬ ಭಯ ಡಾಕ್ಟ್ರವ. ನೀವೇ ಮಾಡಿಸ್ಕೋಬೇಕಿತ್ತು. ಡಾಕ್ಟ್ರವ, ನನ್ನ ಹೆಂಡ್ರು ನನಗೆ ಆಪರೇಷನ್ ಮಾಡಿಸ್ಕೊ ಬಿಡಕ್ಕಿಲ್ಲ ಕೇಳವ. ಅದೆಲ್ಲ ಬೇಡ, ನೀವು ಆಪರೇಷನ್ ಮಾಡಿಸ್ಕೋಬೇಕು ಅಷ್ಟೇ. ಅದೆಲ್ಲ ಸಾಧ್ಯ ಇಲ್ಲ, ಈ ವಿಷಯದಲ್ಲಿ ನನ್ನ ಬೊಗ್ಸಕ್ ಆಗೋದಿಲ್ಲ ಬಿಡಿ ಡಾಕ್ಟ್ರವ. ಯಾಕೆ? ಯಾಕಂದ್ರೆ ನನ್ನ ಹಳೆ ಕಾಲದ ಆಂಟರಿ ಇದ್ದೀಗೆ. ನೀವು ಡ್ರಿಂಕ್ಸ್ ಮಾಡ್ತೀರಾ? ದಿನಕ್ಕೆ 3 ಸರಿ. ಇನ್ಮೇಲೆ ನೀವು ಕುಡಿಬಾರ್ದು. ಕಣ್ರವ, ನಿಮ್ಮ ನನಗೆ ಕುಡಿಯಕ್ಕಿಲ್ಲ ಕಣ್ರವ. ನಾಳೆಯಿಂದ ಕುಡಿಯಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಡಾಕ್ಟ್ರ್ ಇದ್ದಾರಲ್ಲ, ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದೀನಿ. ಬರೋಕ್ಕಿಂತ ಮುಂಚೆನೇ ಎಲ್ಲ ಸುಡ್ಬಿಡು ಪೋಟ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲೇ ಸುಂದ್ರಿಯ, ನಮ್ಮ ಸಾವುಕಾರ ನಿನ್ನ 4 ಮಕ್ಕಳು ತಂದು ಭಾಳ ದೊಡ್ಡ ವೀರ ಅಂತ ಅನ್ಕೊಂಡಾನ. ಕಂಟ್ರಿ ಪಿಸ್ತೂಲ್ ಬುಲೆಟು ಯಾವಾಗಲೂ ಖಾಲಿನೇ ಆಗಂಗಿಲ್ಲ ಅಂತ ಅನ್ಕೊಂಡಾನ. ಅಲ್ಲೇ ನೀ ನೋಡಿದ್ರೆ ದಿನ ಹಿಂಗೆ ಕಂಠ ಪೂರ್ತಿ ಕುಡಿದು ಮನೆಗೆ ಹೋಗಿಯಲ್ಲ, ಹೋಗಿ ಅದು ಏನು ಕಿಸಿತೀಯ ಅಂತ. ಅದೊಂದು ದೊಡ್ಡ ಕತೆ ಬಟ್ಟದ, ನಿನ್ನ ಮುಂದೆ ಹೇಳ್ಬಿಟ್ಟು ಕೇಳು. ನನಗೆ ಮದುವೆ ಆಗಿ 20 ವರ್ಷ ಆಯಿತು, 8 ವರ್ಷ ಮಕ್ಕಳೇ ಆಗಿರಲಿಲ್ಲ. ಅದೇ ಫೀಲಿಂಗ್ನಲ್ಲಿ ಡೈಲಿ ಫುಲ್ ಟೈಟ್ ಆಗೋದು ಕಲ್ತ್ಕೊಂಡ್ಬಿಟ್ಟೆ. ಹಿಂಗೆ ಕುಡಿದು ಮನೆಗೆ ಹೋಯ್ತಾ ಇದ್ನ, ಮನೇಲಿ ಲೈಟು ಉರಿತಾ ಇತ್ತ, ನಾನು ಹೋಗಿ ಬಾಗಿಲು ತೆಗ್ತಾ ಇದ್ನ. ನಾನು ಎಷ್ಟೇ ಚೆಟ್ಟಿದ್ರು ನನ್ನ ಹೆಂಡ್ರು ಬಾಗಿಲು ತೆಗಿತಾ ಇರ್ಲಿಲ್ವಾ. ಬಾಗಿಲನ್ನ ಒದ್ದು ಸುಸ್ತಾಗಿ ಅಲ್ಲೇ ದಬಾಕೊಂಡ್ಬಿಡ್ತಾ ಇದ್ದೆ.